ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬರೀ ಯೂನಿಕ್ ಆಗಿ ವಿತೌಟ್ ಕುಚ್ಚು ಹಾಕೋ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಾಗಿ ಈ ರೀತಿ ಕ್ರಿಸ್ಟಲ್ ಬೀಡ್ಸ್ ಅನ್ನ ಯೂಸ್ ಮಾಡ್ತೀನಿ. ಈ ಪ್ಲೇಸ್ ಅಲ್ಲಿ ನೀವು ಬೇಕಂದ್ರೆ ರೌಂಡ್ ಆಗಿರೋ ಬೀಡ್ಸ್ ಯಾವ್ದು ಬೇಕಂದ್ರೆ ನೀವು ಯೂಸ್ ಮಾಡ್ಕೋಬಹುದು. ಸಿಲ್ವರು, ಕಾಪರ್, ಜೆರಿ ಯಾವ್ದಿದ್ರೆ ಅದ್ರ ಕಾಂಬಿನೇಷನ್ ಅಲ್ಲಿ ಹಾಕೊಬಹುದು. ಇಲ್ಲ ಕ್ರಿಸ್ಟಲ್ ಬೀಡ್ಸ್ ಅಲ್ಲೇ ಕಲರ್ಸ್ ಬರುತ್ತಲ್ಲ, ಯಾವ ಕಲರ್ ಸ್ಯಾರಿಗೆ ಸೆಟ್ ಆಗುತ್ತೋ ಅದೇ ರೀತಿ ಕ್ರಿಸ್ಟಲ್ ಬೀಡ್ಸ್ ನ ಯೂಸ್ ಮಾಡಿ ನೀವು ವಿಡಿಯೋನ ಮಾಡ್ಕೋಬಹುದು. ನೋಡಿ, ನಾನು 6 ದಾರ ಜಿಗ್ಜಾಗ್ ಮಾಡಿರೋ ಥ್ರೆಡ್ ಅನ್ನ ತಗೊಂಡಿದ್ದೀನಿ. ಇದು ಬಂದು ಯೂನಿಕ್ ಆಗಿ ಹೋಗ್ತಾ ಇರತ್ತೆ. ನೀವು ಅರ್ಧ ಕಲರ್ ಬೇಕಂದ್ರೂ ಮಾಡ್ಕೋಬಹುದು, ಸಿಂಗಲ್ ಆಗಿ ಯೂನಿಕ್ ಆಗಿ ಬೇಕಂದ್ರೂ ಹಾಕೋಬಹುದು. ನಾನು ಲಾಸ್ಟ್ ಅಲ್ಲಿ ವಿಡಿಯೋ ಮಾಡಿದ್ದೀನಿ, ಹೇಗೆ ಹಾಕೋಬಹುದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ನಾನು 6 ದಾರ 10.075 mm ಕ್ರೋಶನ ಯೂಸ್ ಮಾಡ್ತಿದ್ದೀನಿ. ಮೊದಲಿಗೆ ಕ್ರೋಶನ ಬಟ್ಟೆ ಒಳಗೆ ಸೇರಿಸಿ ಥ್ರೆಡ್ ಅನ್ನ ಒಳಗಡೆ ಎಳ್ಕೊಂಡು ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಹೇಳೋದನ್ನ ಫಾಲೋ ಮಾಡಿ, ಆರಾಮಾಗಿ ಅರ್ಥ ಆಗತ್ತೆ. ಸ್ಕಿಪ್ ಮಾಡದೆ ನೋಡಿ. ಈ ರೀತಿಯಾಗಿ ಲಾಕ್ ಮಾಡಿದ್ದಾದ್ಮೇಲೆ ನಾನು 5 ಚೈನ್ಸ್ ಅನ್ನ ಹಾಕೊಳ್ತೆ. 1 2 3 4 5 ಹೀಗೆ 5 ಚೈನ್ಸ್ ಅನ್ನ ಹಾಕೊಂಡಿದ್ದಾದ್ಮೇಲೆ ಅದನ್ನ ಸ್ಟ್ರೈಟ್ ಆಗಿಟ್ಟು ನೋಡಿ, ಈ ರೀತಿಯಾಗಿ ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ನಾನು ಲಾಕ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ 5 ಚೈನ್ಸ್ ಹಾಕೊಂಡು ಅದು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ಲಾಕ್ ಮಾಡಿದ್ದಾದ್ಮೇಲೆ ಮತ್ತೆ ನಾನು 5 ಚೈನ್ಸ್ ಅನ್ನ ಹಾಕೊಳ್ತಾ ಇದ್ದೀನಿ. 1 2 3 4 5 ಇದು ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಈ ರೀತಿಯಾಗಿ ಬರುತ್ತೆ. 5 ಚೈನ್ಸ್ ಹಾಕೊಂಡು ನೆಕ್ಸ್ಟ್ ಇಲ್ಲಿ ಟರ್ನ್ ಮಾಡಿ ಇಲ್ಲಿಗೆ ನಾನು ಎಲ್ಲಿ 5 ಚೈನ್ಸ್ ಲಾಕ್ ಮಾಡಿದ್ನೋ ಅಲ್ಲಿಗೆ ನಾನು ಇದನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಹಿಂಗೆ ಲಾಕ್ ಮಾಡಿದ್ದಾದ್ಮೇಲೆ ಮತ್ತೆ ನಾನು 2 ಚೈನ್ಸ್ ಅನ್ನ ಹಾಕೊಳ್ತಾ ಇದ್ದೀನಿ. ಹೀಗೆ 2 ಚೈನ್ಸ್ ಅನ್ನ ಹಾಕೊಂಡು ನಾನು ಫ್ರಂಟ್ಗೆ ಟರ್ನ್ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಇದೇ ರೀತಿ ಹಾಕೊಬೇಕು, ಅದಕ್ಕೋಸ್ಕರ ನಾನು ಹೇಳ್ಕೊಡ್ತಾ ಇದ್ದೀನಿ. ಈ ರೀತಿಯಾಗಿ 2 ಚೈನ್ಸ್ ಹಾಕೊಂಡು ಫ್ರಂಟ್ಗೆ ಟರ್ನ್ ಮಾಡಿದ್ದಾದ್ಮೇಲೆ ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು 5 ಚೈನ್ಸ್ 2 ಟೈಮ್ಸ್ ಏನ್ ಹಾಕಿ ಆ ಎರಡನ್ನ ಸೇರಿಸಿ ನಾನು ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ. 1 2 ಟೋಟಲಿ ನಾನು 10 ಕಂಬಗಳನ್ನ ಮಾಡ್ಕೊಳ್ತೀನಿ. ಒಂದು 2 3 ಎಲ್ಲ ಯೂನಿಫಾರ್ಮ್ ಆಗಿ ಬರಬೇಕು. ಅದೇ ರೀತಿ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಯೂನಿಫಾರ್ಮ್ ಆಗಿ ಕಂಬಗಳಿರಬೇಕು. 4 ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು 2 ಚೈನ್ಸ್ ಇಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ 1 ಮಾಡ್ಕೊಂಡ್ರೆ ಒಂದು ಕಂಬ ಆಗತ್ತೆ. ಇದೇ ರೀತಿ ನಾನು 10 ಕಂಬಗಳನ್ನ ಮಾಡ್ಕೊಳ್ತೀನಿ. 1 2 3 4 5 6 7 8 9 10 ಈ ರೀತಿಯಾಗಿ ನಾನು ಈ 5 ಚೈನುಗಳನ್ನ ಸೇರಿಸಿ 10 ಕಂಬನ ಮಾಡ್ಕೊಂಡಿದ್ದಾದ್ಮೇಲೆ ಅದನ್ನ ಈ ರೀತಿಯಾಗಿ ಸ್ಟ್ರೈಟ್ ಆಗಿಟ್ಟು ಎಲ್ಲಿ ಸರಿಯಾಗಿ ಬರ್ತೋ ಅಲ್ಲಿ ಸರಿಯಾಗಿ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಈ ರೀತಿಯಾಗಿ ಬರುತ್ತೆ. ಈಗ ಲಾಕ್ ಮಾಡಿದಾದ್ಮೇಲೆ ನಾನು ಥ್ರೆಡ್ ಅನ್ನ ಹೊರಗಡೆ ಎಳೆದು ಒಂದು ಬೀಡನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಕ್ರಿಸ್ಟಲ್ ಬೀಡ್ ಬೇಕಂದ್ರೆ ಆಡ್ ಮಾಡಬಹುದು, ಇದ್ರ ಪ್ಲೇಸ್ಗೆ ಬೇರೆ ಬೀಡ್ ಬೇಕಂದ್ರೆ ಆಡ್ ಮಾಡಬಹುದು. ಬೀಡನ್ನ ಈ ರೀತಿಯಾಗಿ ಥ್ರೆಡ್ಗೆ ಆಡ್ ಮಾಡಿ ಲಾಕ್ ಮಾಡಿದಾದ್ಮೇಲೆ ನಾನು 5 ಚೈನ್ಸ್ ಅನ್ನ ಹಾಕೊಳ್ತೇನೆ. 1 2 3 4 5 ಈ ರೀತಿಯಾಗಿ 5 ಚೈನ್ಸ್ ಅನ್ನ ಹಾಕೊಂಡಿದ್ದಾದ್ಮೇಲೆ ಈಗ ಏನ್ ಮಾಡ್ತಿದ್ದೀನಿ ಅಂದ್ರೆ ಬಟ್ಟೆನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ತಿದ್ದೀನಿ. ಈಗ ನಾನು ಕೌಂಟ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಫಸ್ಟ್ ಕಂಬದ ಮೇಲೆ ಗ್ಯಾಪ್ ಏನಿದೆ ಅಲ್ಲಿಂದ 1 2 3 4 5 6 ಈ ರೀತಿಯಾಗಿ 6 ಕೌಂಟ್ ಮಾಡಿ ಈ 6th ಕಂಬದ ಮೇಲೆ ಗ್ಯಾಪ್ ಏನ್ ಕಾಣ್ತಿದೆ ಅಲ್ಲಿಗೆ ಇದನ್ನ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಲಾಕ್ ಮಾಡಿದಾದ್ಮೇಲೆ 2 ಚೈನ್ಸ್ ಹಾಕಿ ಫ್ರಂಟ್ಗೆ ಟರ್ನ್ ಮಾಡ್ತಾ ಇದ್ದೀನಿ.
ಹಿಂಗೆ ಫ್ರಂಟ್ಗೆ ಟರ್ನ್ ಮಾಡಿದ ಆದ್ಮೇಲೆ ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು 5 ಚೈನ್ಸಿಂದ ಹೊರಗಡೆ ಎಳೆದು ಸ್ಟಾರ್ಟಿಂಗ್ ನಾನು ಎಷ್ಟು ಕಂಬ ಮಾಡಿದ್ದೆ ಅಷ್ಟು ಕಂಬಗಳನ್ನ ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲ್ಲು ಈಸಿಯಾಗಿರತ್ತೆ, ಯಾವುದೇ ರೀತಿ ಕುಚ್ಚು ಬೇಡ. ಅಂದ್ರೆ ಈ ಡಿಸೈನ್ನ ನೀವು ಆರಾಮಾಗಿ ಹಾಕೋಬಹುದು. ಕ್ರಿಸ್ಟಲ್ ಬೀಡ್ಸ್ ಅನ್ನ ಯೂಸ್ ಮಾಡೋದ್ರಿಂದ ಆ ಬೀಡ್ಸ್ ಕಲರ್ ಹೋಗಲ್ಲ, ನೀಟಾಗೂ ಇರತ್ತೆ. ಯಾರಿಗೆಲ್ಲ ಕುಚ್ಚು ಇಷ್ಟ ಆಗಲ್ಲ, ಬರೀ ನಾವು ಪ್ಲೈನ್ ಡಿಸೈನ್ ಹಾಕೋತೀವಿ ಅನ್ನೋರು ಈ ಡಿಸೈನ್ ನ ಆರಾಮಾಗಿ ನೀವು ಹಾಕೋಬಹುದು. ಸಿಂಗಲ್ ಕಲರ್ ಅಲ್ದಿದ್ರು ನೀವು ರ್ಯಾಂಡಮ್ ಕಲರ್ಸ್ ಸ್ವಲ್ಪ ಅದು ಸ್ವಲ್ಪ ಡಿಸ್ಟೆನ್ಸ್ಗೆ ಇನ್ನೊಂದು ಕಲರ್, ಆ ರೀತಿಯಾಗಿ ನೀವು ಕಲರ್ ಕಾಂಬಿನೇಷನ್ ಅಲ್ಲಿ ಸಹ ಈ ಡಿಸೈನ್ ನ ನೀವು ಹಾಕೋಬಹುದು. ನೋಡಿ ಈ ರೀತಿಯಾಗಿ ಯೂನಿಫಾರ್ಮ್ ಆಗಿ ನಾವು ಕಂಬಗಳು ಹಾಕೋದ್ರಿಂದ ನೀಟಾಗಿ ಬರುತ್ತೆ. 1 2 3 4 5 6 7 ಇನ್ನ 3 ಕಂಬಗಳನ್ನ ಹಾಕೊಬೇಕು. ನೀವು ಎಷ್ಟು ನೀಟಾಗಿ ಹಾಕೊಳ್ತೀರಾ ಅಷ್ಟು ನೀಟಾಗಿ ಈ ಡಿಸೈನ್ ಅಂತೂ ಚೆನ್ನಾಗಿ ಬರುತ್ತೆ. ನೋಡಿ ಟೋಟಲ್ ಈಗ ನಾನು 10 ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಇದು ಫೈನಲ್ 10 ಕಂಬ. ಮತ್ತೆ ನೋಡಿ ಈಗ ಏನ್ ಮಾಡ್ತಿದ್ದೀನಿ ಅಂದ್ರೆ ಅದನ್ನ ಈ ರೀತಿಯಾಗಿ ಸ್ಟ್ರೈಟ್ ಆಗಿ ಇಡ್ತಾ ಇದ್ದೀನಿ. ಈ ರೀತಿಯಾಗಿ ಸ್ಟ್ರೈಟ್ ಆಗಿಟ್ಟು ಅದು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ನೀಟಾಗಿ ಲಾಕ್ ಮಾಡ್ಕೊಳ್ತೇನೆ. ಲಾಕ್ ಮಾಡಿದಾದ್ಮೇಲೆ ನೋಡಿ ಈ ರೀತಿಯಾಗಿ ಬರುತ್ತೆ. ನೆಕ್ಸ್ಟ್ ಕಂಟಿನ್ಯೂಷನ್ ಹೇಗಂದ್ರೆ ಥ್ರೆಡ್ ಅನ್ನ ಹೊರಗಡೆ ಎಳೆದು ನೆಕ್ಸ್ಟ್ ಏನ್ ಮಾಡ್ತಿದ್ದೀನಿ ಅಂದ್ರೆ ಈ ರೀತಿಯಾಗಿ ಲಾಕ್ ಮಾಡಿದಾದ್ಮೇಲೆ ಒಂದು ಬೀಡನ್ನ ಆಡ್ ಮಾಡ್ತೀನಿ. ಬೀಡನ್ನ ಆಡ್ ಮಾಡಿ ಬೀಡನ್ನ ಲಾಕ್ ಮಾಡಿದ ಆದ್ಮೇಲೆ ನಾನು 5 ಚೈನ್ಸ್ ಅನ್ನ ಹಾಕೊಳ್ತೇನೆ. 1 2 3 4 5 ಚೈನ್ಸ್ ಹಾಕಿದ್ದಾದ್ಮೇಲೆ ಅಗೇನ್ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಇದೇ ರೀತಿ ಕೌಂಟ್ ಮಾಡ್ಕೊಬೇಕು. 1 2 3 4 5 6 ಈ ರೀತಿಯಾಗಿ 6 ಕಂಬಗಳನ್ನ ಕೌಂಟ್ ಮಾಡಿ ಅಲ್ಲಿಗೆ ಈ 5 ಚೈನ್ಸ್ ಅನ್ನ ಲಾಕ್ ಮಾಡಿದಾದ್ಮೇಲೆ 2 ಚೈನ್ಸ್ ಹಾಕಿ ಫ್ರಂಟ್ಗೆ ಟರ್ನ್ ಮಾಡಿ ಈ 5 ಚೈನ್ಸ್ಗೆ ಈ ರೀತಿಯಾಗಿ ಯೂನಿಫಾರ್ಮ್ ಆಗಿ 10 ಕಂಬ ಮಾಡ್ಕೊಂಡು ಲಾಕ್ ಮಾಡ್ಕೊಳ್ತಾ ಪೂರ್ತಿ ಕಂಪ್ಲೀಟ್ ಮಾಡ್ಕೊಬೇಕು. ನೋಡಿ ಫ್ರೆಂಡ್ಸ್, ಸ್ಯಾರಿಗೆ ಹಾಕ್ಮೇಲೆ ಈ ರೀತಿಯಾಗಿ ಕಾಣ್ತಿದೆ. ಇದು ಕಂಟಿನ್ಯೂಷನ್ ಹೇಳ್ಕೊಟ್ಟೆ ಅಲ್ವಾ. ನೋಡಿ ನಾನು ಸ್ಯಾರಿ 3 ಕಲರ್ ಪಿಂಕು, ವೈಟ್ ಮತ್ತೆ ಗ್ರೀನ್ ಇತ್ತು. ಈ 3 ಕಾಂಬಿನೇಷನ್ ಅಲ್ಲೂ ನಾನು ಈ ರೀತಿಯಾಗಿ ನಾನು ಕಾಂಬಿನೇಷನ್ ಹಾಕೊಂಡು ಮಾಡ್ಕೊಂಡಿದ್ದೀನಿ. ನೀವು 10 ಆರ್ಚಸ್ಸು ನೆಕ್ಸ್ಟ್ ಕಲರ್ ಚೇಂಜ್ ಮಾಡ್ಬೋದು. 10 ಗ್ರೀನು 10 ಪಿಂಕ್ ಈ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಬೋದು. ಇದೇ ರೀತಿ ನೀವು ಡಿಫ್ರೆಂಟ್ ಆಗಿ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಹಾಕೋ. ಫೈನಲ್ ಆಗಿ ಡಿಸೈನ್ ಇಷ್ಟ ಆಗಿದ್ರೆ ಮರೀದೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ನೀವು ನಿಮ್ಮ ಸೀರೆಗೆ ಟ್ರೈ ಮಾಡಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನೆಕ್ಸ್ಟ್